ಈ ಆರ್ಟಿಕಲ್ 371J ಬಂದ ಮೇಲೆ ಇಲ್ಲೆಲ್ಲ ಹಣ ಬಹಳ ಬರ್ತಾ ಇದೆ. ಅದಕ್ಕಾಗಿ ನನಗನ್ನಿಸ್ತಾ ಇದೆ ನಾನು ಈ ಭಾಗದಾಗ ಹುಟ್ಟಬೇಕಾಗಿತ್ತು, ನನಗೂ ಅಭಿವೃದ್ಧಿ ಸಿಗ್ತಿತ್ತು. ನಮಗೆ ನೀವು ಇಲ್ಲಿ ಹುಟ್ಟೋದು ಬೇಡ, ನಾವು ಅಲ್ಲಿ ಹುಟ್ಟೋದು ಬೇಡ. ನಮಗೆ ಬೇಕಾಗಿದ್ದೇನೆಂದ್ರೆ ಮೈಸೂರು ಮತ್ತು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹಂಗಿದೆ ಅದೇ ಮಾಡಿ. ನಮಗೆ ಬೇರೆ ಬೇಡ. ನಮಗೆ ಸಿಂಗಾಪುರ್ ಬೇಡ, ಲಂಡನ್ ಬೇಡ, ಅಮೇರಿಕ ಬೇಡ. ನಿಮ್ಮ ಮೈಸೂರು ಹೆಂಗಿದೆ, ನಿಮ್ಮ ಕ್ಷೇತ್ರ ಹೆಂಗಿದೆ ಅಷ್ಟು ಮಾಡಿಕೊಡ್ರಪ್ಪ ಸಾಕು. ಅದನ್ನೇ ಆಗ್ತಾ ಇಲ್ಲ ಅಂತ ಹೇಳಿ ನಮಗೆ ನೀವು ವಿಶೇಷ ಲಕ್ಷ್ಯ ಕೊಡಬೇಕು ಅಂತ ಹೇಳಿ ದೇಶದಾಗ ಯಾರೂ ಕೂಡ ಈ ಕಾನೂನು ಮಾಡಿಲ್ಲ. ಸೋನಿಯಾ ಗಾಂಧಿ ಅವರು ನಾನು ಒತ್ತಾಯ ಮಾಡಿ ಅವ್ರಿಗೆ ಕೇಳಿಕೊಂಡು, ನಮಗೆ ಮೆಚಾರಿಟಿ ಇರಲಿಲ್ಲ, ಆದರೂ ನಾನು ಎಲ್ಲರ ಮನೆಗೆ ಹೋಗಿ ಒಪ್ಪಿಸಿ ಈ ಕಾನೂನು ತಂದಿದ್ದೇವೆ. ಆ ಕಾನೂನು ಅಡಿಯಲ್ಲಿ ನೀವು ಸವಲತ್ತುಗಳು ಕೊಡಿ. ಮತ್ತು ಯಾವುದೇ ಕಾರ್ಯಕ್ರಮ ಬಂದರೆ ಮೊದಲು ಈ ಕಾರ್ಡ್ ಕೊಡಿ. ನಿಮ್ಗೇನಾಗ್ತದೆ ಅಂದ್ರೆ ಅಲ್ಲಿ ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ ಈ ಬಫೆ ಸಿಸ್ಟಮ್ದಾಗ ಊಟ ಮಾಡ್ತಾರಲ್ಲ, ಗೊತ್ತಾ ಬಫೆ ಸಿಸ್ಟಮು? ಇಲ್ಲ, ಏನಪ್ಪ ಗೊತ್ತಿದೆ? ಬಫೆ ಸಿಸ್ಟಮ್ ಗೊತ್ತಿಲ್ಲ ಏನಪ್ಪ? ಊಟ ಮಾಡ್ತಾರಲ್ಲ, ಪಂಕ್ತಿಲಾಗಿ ಊಟ ಮಾಡೋದು ಬೇರೆ. ಬಫೆ ಸಿಸ್ಟಮ್ದಾಗ ಅಂದ್ರೆ ಯಾರು ಮೊದಲು ಹೋಗ್ತಾರೋ ಕೈ ಹಾಕ್ತಾರೋ. ಹೆಚ್ಚಾಗಿ ಏನಪ್ಪ ಅಂದರೆ ಈ ನಮ್ಮ ಇದ್ರೊಳಗೆ ಬಿರಿಯಾನಿ ಫಂಕ್ಷನ್ ಇದ್ದಾಗ ಓಡ್ತಾರೆ ಜಾಸ್ತಿ. ಯಾರು ಮೊದಲು ಹೋಗ್ತಾರೋ ಅವ್ರಿಗೆಲ್ಲ ಚೆನ್ನಾಗಿ ಸಿಗ್ತದೆ. ಈ ಪಂಕ್ತಿದಾಗ ಕುಂತು ಊಟ ಮಾಡೋರಿಗೆ ಈಗ ಬರ್ತದೆ ಅಂತೇಳಿ ಅಲ್ಲಿ ಕೂಡ್ತಾನ, ಅವ ಅಲ್ಲೇ ಕೂಡ್ತಾನೆ. ಹಂಗೆ ಇವತ್ತು ಇಲ್ಲಿನ ಜನ ಪಂಕ್ತಿಯಲ್ಲಿ ಕುಂತಾರೆ. ನೀವೆಲ್ಲ ಬಫೆ ಸಿಸ್ಟಮ್ದಾಗ ತಗೊಂಡ್ರಿ. ನಿಮ್ಮ ಬಫೆ ಸಿಸ್ಟಮ್ ಸ್ವಲ್ಪ ನಿಲ್ಲಿಸಿ ಪಂಕ್ತಿದಾಗಿದ್ದವರಿಗೆ ಎಲ್ಲ ಅಭಿವೃದ್ಧಿ ಕೆಲಸ ಕೊಟ್ಟು ಒಂದು ಹೆಸರು ಗಳಿಸ್ಬೇಕು ಅಂತ ಹೇಳಿ ನಾನು ನಿಮಗೆ ಕೇಳ್ಕೊಳ್ತೀನಿ. ಅದಕ್ಕೆ ಶಿವಕುಮಾರ್, ನೀವು ಹುಟ್ಟೋದು ಬೇಡ ನಮ್ಮ ಕಡೆ. ನಾವಿದ್ದಲ್ಲೇ ಚೆನ್ನಾಗಿದ್ದೇವೆ. ಅದಕ್ಕೆ ನೀವು ಏನು ಮಾಡಿ ಅಂದರೆ ನಿಮಗೆ ಮಾಡಿಸ್ಕೊಂಡಂಥ ಕೆಲಸ, ಮೈಸೂರಿಗೆ ಮಾಡಿಸ್ಕೊಂಡಂಥ ಕೆಲಸ, ಸಿದ್ದರಾಮಯ್ಯ ಅವರ ಮತಕ್ಷೇತ್ರದಲ್ಲಿ ಆದಂಥ ಕೆಲಸ ಅಥವಾ ಅವ್ರ ಜಿಲ್ಲೆಯಲ್ಲಿ ಆದಂಥ ಕೆಲಸ, ಅದರದ್ದು 75% ಮಾಡಿ ನಮಗೆ. ಆವಾಗ ಮಾತ್ರ ಜನ ಸುಖ ಸಮೃದ್ಧಿ ಕಾಣ್ತಾರೆ, ವಿದ್ಯಾಭ್ಯಾಸ ಮಾಡ್ತಾರೆ. ಇವತ್ತು ವಿದ್ಯಾಭ್ಯಾಸಕ್ಕೆ ನಮ್ಮ ಜನ ಬೆಂಗಳೂರು ಹೋಗ್ಬೇಕು,